ಅನ್ಲಾಕು, ಸೆಮಿಲಾಕು, ಲಾಕ್ಡೌನ್ ಈ ಮೂರು ಕೂಡ ರಾಜ್ಯದಲ್ಲಿ ಇರುವಂತದ್ದು. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿರುತ್ತೆ ಅದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೊದಲದಾಗಿ ಬೆಳಗಾವಿಗೆ ಹೋಗೋಣ. ಅಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಚಂದ್ರಕಾಂತ್, ನಾಳೆಯಿಂದ ಐ ಥಿಂಕ್ ಬೆಳಗಾವಿಯಲ್ಲಿ ಅನ್ಲಾಕ್ ಪ್ರಕ್ರಿಯೆ ಜಾರಿಗೆ ಬರ್ತಾ ಇದೆ. ಯಾವ ರೀತಿಯಾಗಿದೆ ಸಿದ್ಧತೆ ಅಲ್ಲಿ? ಯಾಕೆಂದ್ರೆ ಕೆಲವೊಂದು ಕಡೆ ಸೆಮಿಲಾಕ್ ಇರುವಂತದ್ದು ಜಿಲ್ಲೆಗಳಲ್ಲಿ ಬೆಳಗಾವಿ ಅನ್ಲಾಕಿಗೆ ಸೇರ್ತಾ ಇದೆ ಅಲ್ವಾ? ಹೌದು ಪೃಥ್ವಿರಾಜ್, ನಾಳೆಯಿಂದ ಬೆಳಗಾವಿ ಅನ್ಲಾಕ್ ಆಗ್ತಿದೆ. ಬಹಳ ದಿನಗಳ ನಂತರ ಏನು ಅಂತಂದ್ರೆ ಬೆಳಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಏನು ವ್ಯಾಪಾರ ವಹಿವಾಟಿಗೆ ಸರ್ಕಾರ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಲಾಕ್ಡೌನ್ ಇದೆ, ಯಾಕಂದ್ರೆ ವೀಕೆಂಡ್ ಲಾಕ್ಡೌನ್ ಆಗಿರ್ಬೋದು ಮತ್ತು ಕೊನೆ ಹಂತದಾಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ಶನಿವಾರ ಭಾನುವಾರ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಮಾಡಿದ್ರು. ನೋಡ್ಬೋದು ಬೆಳಗಾವಿಯ ರಸ್ತೆಗಳು ಇವತ್ತು ಬಿಕೋ ಎನ್ನುತ್ತವೆ. ಯಾರು ಕೂಡ ರಸ್ತೆಗಿಳ್ತಾ ಇಲ್ಲ. ಪೊಲೀಸರು ಕೂಡ ಚೆಕ್ ಪೋಸ್ಟ್ಗಳನ್ನು ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತು ನಾಳೆಯಿಂದಲೂ ಕೂಡ ಅನೇಕ ಸಡಿಲಿಕೆ ಬೆಳಗಾವಿ ಜಿಲ್ಲೆ ಮಟ್ಟಿಗೆ ಆಗಲಿದೆ. ಯಾಕಂದ್ರೆ ಕಳೆದ ಮೊದಲ ಅನ್ಲಾಕ್ನಲ್ಲಿ ಬೆಳಗಾವಿಗೆ ಅಂದ್ರೆ ಬೆಳಗಾವಿಯನ್ನು ಲಾಕ್ಡೌನ್ ಅನ್ನು ಮುಂದುವರಿಸಲಾಗಿತ್ತು. ಆದರೆ ನಾಳೆಯಿಂದ ಏನು ಅನ್ಲಾಕ್ ಆಗುತ್ತೆ. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಎಲ್ಲ ವ್ಯಾಪಾರ ವಹಿವಾಟುಗಳಿಗೆ ಅವಕಾಶ ಕಲ್ಪಿಸಿರ್ತಕ್ಕಂಥದ್ದು. ಏನು ಜನ ಬೆಳಗ್ಗೆ 6ರಿಂದ 10 ಗಂಟೆಗೆ ಅನ್ಲಾಕ್ ಇದ್ದಂಥ ಸಂದರ್ಭದಲ್ಲಿ ಮಾರುಕಟ್ಟೆಗಳಲ್ಲಿ ಸಾಕಷ್ಟು ಜನ ಸೇರ್ತಾ ಇದ್ರು. ಆದರೆ ನಾಳೆಯಿಂದ ಸಂಪೂರ್ಣವಾಗಿ ಅನ್ಲಾಕ್ ಆಗುತ್ತೆ. ಈ ಸಂದರ್ಭದಲ್ಲಿ ಜನ ಹೇಗೆ ಇರ್ತಾರೆ ಅಂತಕ್ಕಂಥದ್ದು ಕುತೂಹಲ ಆಗಿದೆ. ಜೊತೆಗೆ ಸಾಮಾಜಿಕ ಅಂತರ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಬಳಸಬೇಕು ಅಂತೇಳಿ ಸರ್ಕಾರ ಎಷ್ಟೇ ಹೇಳಿದ್ರು ಕೂಡ ಅನೇಕ ಕಡೆಗಳಲ್ಲಿ ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನ ಬೆಳಗಾವಿಯಲ್ಲಿ ಕಾಪಾಡ್ತಾ ಇಲ್ಲ. ಮತ್ತು ಗಡಿ ಜಿಲ್ಲೆ ಆಗಿರೋದ್ರಿಂದ, ಯಾಕಂದ್ರೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲೂ ಕೂಡ ಇನ್ನೂ ಸೋಂಕು ನಿಯಂತ್ರಣಕ್ಕೆ ಬಂದಿಲ್ಲ ಪೃಥ್ವಿರಾಜ್. ಅದು ಕರ್ನಾಟಕ ಮತ್ತು ಬೆಳಗಾವಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಬೆಳಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ವ್ಯಾಪಾರ ವಹಿವಾಟು ನಡೆಸಕ್ಕೆ ಸರ್ಕಾರ ಈಗ ನಿರ್ಧಾರವನ್ನ ಕೈಗೊಂಡಿದೆ. ಬೆಳಗಾವಿಯಲ್ಲಿ ಏನು 5% ಹೆಚ್ಚು ಕಡಿಮೆ ಪಾಸಿಟಿವಿಟಿ ಇರೋದ್ರಿಂದಾಗಿ ಈ ನಿರ್ಧಾರವನ್ನ ಮಾಡಿದೆ ಪೃಥ್ವಿರಾಜ್. ಓಕೆ ಚಂದ್ರಕಾಂತ್, ಎಸ್ ಬೆಳಗಾವಿ ಪರಿಸ್ಥಿತಿ ಇದು. ಹುಬ್ಳಿಗೆ ಹೋಗೋಣ, ಅಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ನೇರ ಸಂಪರ್ಕದಲ್ಲೇ ಇದ್ದಾರೆ. ಎಸ್ ಶಿವರಾಮ್, ಈಗ ಆಲ್ರೆಡಿ ರಾಜ್ಯದಲ್ಲಿ ಸೆಮಿ ಲಾಕ್ಡೌನು, ಅನ್ಲಾಕು ಮತ್ತೆ ಲಾಕ್ಡೌನ್ ಈ ರೀತಿಯಾಗಿ 3 ರೀತಿಯಲ್ಲೂ ಕೂಡ ಜಾರಿಗೆ ಬರ್ತಾ ಇರುವಂತದ್ದು ನಾಳೆಯಿಂದ. ಹುಬ್ಬಳ್ಳಿಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ, ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ? ಎಷ್ಟೋ ದಿನಗಳ ಬಳಿಕ ಸ್ವಲ್ಪ ರಿಲ್ಯಾಕ್ಸೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹುಬ್ಬಳ್ಳಿಯಲ್ಲಿ. ಪೃಥ್ವಿರಾಜ್, ಏನು ಪಾಸಿಟಿವಿಟಿ ಹುಬ್ಬಳ್ಳಿ ಧಾರವಾಡದ ಪಾಸಿಟಿವಿಟಿ ರೇಟ್ ಏನು 2.50 ಇತ್ತು. ಆದರೂ ಸಹ ಇಲ್ಲಿ ಏನಂದ್ರೆ ಸೆಮಿ ಲಾಕ್ಡೌನ್ ಮುಂದುವರಿಸಲಿಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಹೀಗಾಗಿ ಏನು ಹಿಂದಿನ ವ್ಯವಸ್ಥೆ ಏನಿತ್ತು ಅಂದ್ರೆ ಮಧ್ಯಾಹ್ನದ 2 ಗಂಟೆವರೆಗೂ ಏನು ಅವಕಾಶ ಇತ್ತು ಖರೀದಿಗೆ, ಅದಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಲಾಗಿದೆ. ಈಗ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಏನು ರಾಣಿ ಚೆನ್ನಮ್ಮ ಸರ್ಕಲ್ ನಲ್ಲಿ ಇದ್ದೀನಿ ನಾನೀಗ. ಇಲ್ಲಿ ನೋಡ್ತಾ ಇರ್ಬೋದು, ಅಂದ್ರೆ ಹಿಂದೆ ಏನು ಪೊಲೀಸ್ ಬ್ಯಾರಿಕೇಡ್ ಇರ್ಬೋದು ಮತ್ತು ಪೊಲೀಸ್ ವಾಹನಗಳ ತಪಾಸಣೆ ಯಥಾ ರೀತಿ ಮುಂದುವರೆದಿದೆ ಇವತ್ತು. ಯಾಕಂದ್ರೆ ವೀಕೆಂಡ್ ಲಾಕ್ಡೌನ್ ಇದೆ. ಅಲ್ಲಿ ನೋಡ್ತಾ ಇರ್ಬೋದು, ಪೊಲೀಸರು ಎಲ್ಲ ರೀತಿಯ ವಾಹನಗಳನ್ನ ತಡೆದು ತಪಾಸಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಉಳಿದಂತೆ ಇವತ್ತು ವೀಕೆಂಡ್ ಲಾಕ್ಡೌನ್ ಇರೋದ್ರಿಂದಾಗಿ ಏನು ಕೆಲವೊಂದು ಅಂಗಡಿ ಅಗತ್ಯ ವಸ್ತುಗಳ ಖರೀದಿಗೆ ಮಾತ್ರ ಅವಕಾಶ ಮಾಡಿಕೊಡ್ಲಾಗಿದೆ. ಅದು ಸಹ ಮಧ್ಯಾಹ್ನದವರೆಗೆ ಮಾತ್ರ. ನಾಳೆಯಿಂದ ಏನಂದ್ರೆ ಇದೇ ವ್ಯವಸ್ಥೆ ಅಂದ್ರೆ ಏನು ಕಳೆದ ವಾರ ಏನು ಶುಕ್ರವಾರದವರೆಗೂ ಏನು ಅವಕಾಶ ಕೊಡಲಾಗಿತ್ತು, ವಾರದ 5 ದಿನಗಳ ಕಾಲ, ಆ ಅವಕಾಶ ಮಾತ್ರ ಮಾಡಿಕೊಡ್ಲಾಗಿದೆ. ಏನು ಅಗತ್ಯ ವಸ್ತುಗಳ ಖರೀದಿಗೆ ಮತ್ತು ಕೆಲವೊಂದು ಕಚೇರಿಗಳಿಗೆ ಮಾತ್ರ ತೆಗಿಲಿಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ಲಾಗಿದೆ. ಹೀಗಾಗಿ ಇನ್ನು ಒಂದು ಏನಂದ್ರೆ 2.50 ಪಾಸಿಟಿವಿಟಿ ರೇಟ್ ಇದ್ದಿದ್ರಿಂದಾಗಿ ಅನ್ಲಾಕ್ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದ್ರೆ ಅದ್ರ ಬಗ್ಗೆ ಒಂದು ಜನರ ಬೇಸರ ಇದೆ. ಯಾಕಂದ್ರೆ ವಾರದ ಪಾಸಿಟಿವಿಟಿ ರೇಟ್ ತಗೊಂಡ್ರು ಸಹ 4.15 ಇದೆ. ಹೀಗಾಗಿ ಧಾರವಾಡ ಜಿಲ್ಲೆಯು ಸಹ ಅನ್ಲಾಕ್ ಪ್ರೊಸೆಸ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಬಸ್ ಸಂಚಾರ ಆರಂಭ ಹೋಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದ್ರೆ ಏನು ಸರ್ಕಾರದ ನಿರ್ಧಾರದಿಂದಾಗಿ ಒಂದಿಷ್ಟು ಜನರಿಗೆ ಬೇಸರ ಆಗಿದೆ. ಆದ್ರೂ ಸಹ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಏನು ಸೆಮಿ ಲಾಕ್ಡೌನ್ ಮುಂದುವರಿಸಲಿಕ್ಕೆ ಏನು ಅವಶ್ಯಕತೆ ಅಗತ್ಯ ಕ್ರಮಗಳು ತಗೋಬೇಕು ಅದು ತಗೊಂಡಿದೆ ಪೃಥ್ವಿರಾಜ್. ಓಕೆ ಶಿವರಾಮ ಸುಂಡಿ, ಎಸ್ ನೆಕ್ಸ್ಟ್ ಬೆಂಗಳೂರಿಗೆ ಹೋಗೋಣ. ರಾಜ್ಯದ ರಾಜಧಾನಿಯಲ್ಲಿ ಈಗ ಅನ್ಲಾಕ್ ಪ್ರಕ್ರಿಯೆ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ದಶರಥ್, ಬೆಂಗಳೂರು ಅಂತ ಬಂದಂತ ಸಂದರ್ಭದಲ್ಲಿ 1 ಕೋಟಿಗೂ ಹೆಚ್ಚು ಜನ ಇದ್ದಾರೆ. ವಲಸಿಗರೆಲ್ಲರೂ ಕೂಡ ಮತ್ತೆ ವಾಪಸ್ ಬಂದಿರುವಂತದ್ದು ಬೆಂಗಳೂರಿಗೆ. ಮತ್ತೆ ಬೆಂಗಳೂರು ಯಥಾಸ್ಥಿತಿಗೆ ಮರಳ್ತಾ ಇದೆ ನಾಳೆಯಿಂದ. ಸಹಜವಾಗಿ ಒಂದು ಬಿಗ್ಗೆಸ್ಟ್ ಚಾಲೆಂಜ್, ಮತ್ತೆ ಎಲ್ಲಿ ಸ್ಫೋಟ ಆಗ್ಬಿಡುತ್ತೆ ಈ ಪ್ರಕರಣಗಳು ಅನ್ನುವಂಥದ್ದು ಯಾವ ರೀತಿಯಾಗಿ ಇರುತ್ತೆ ಅಂತ ಅನ್ಸುತ್ತೆ ಬೆಂಗಳೂರಿಗೆ? ಯಾವ ರೀತಿಯಾಗಿ ಸವಾಲಾಗಿದೆ ನಾಳೆಯಿಂದ ಸರ್ಕಾರಕ್ಕೆ ಬೆಂಗಳೂರನ್ನು ಮೇಂಟೈನ್ ಮಾಡೋದು?
ಪೃಥ್ವಿರಾಜ್, ಮೂರನೇ ಅಲೆಯ ಆತಂಕದ ಮಧ್ಯೆ ಸರ್ಕಾರ ಕಟ್ಟುನಿಟ್ಟಿನ ನಿಯಮಗಳ ಜೊತೆ ಜನಜೀವನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಸೋಮವಾರದಿಂದ ಅನ್ಲಾಕ್ ಸಮಯ ವಿಸ್ತರಣೆಯಾಗಿದೆ. 6 ಗಂಟೆಯಿಂದ 2 ಗಂಟೆ ಇದ್ದಿದ್ದು ಈಗ 5 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಕೂಡ ಅವಕಾಶ ಇರುತ್ತೆ. ಆದರೆ ಕಳೆದ ಸೋಮವಾರದಿಂದಲೇ ರಾಜ್ಯ ರಾಜಧಾನಿಯ ಜನ ಅನ್ಲಾಕ್ ಮೂಡಿಗೆ ಬಂದಿದ್ದಾರೆ. ಯಾಕಂದರೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಆರ್ಥಿಕ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟಿದ್ದ ಕಾರಣಕ್ಕಾಗಿ ಸಾಕಷ್ಟು ಜನ ತಮ್ಮ ತಮ್ಮ ಕಚೇರಿಗಳಿಗೆ ತೆರಳ್ತಾ ಇದ್ದಾರೆ ಅಥವಾ ಕೆಲಸಗಳಿಗೆ ತೆರಳ್ತಾ ಇದ್ದಾರೆ. ವಾಹನ ಸಂಚಾರ ಎಂದಿನಂತಿದೆ. ಸಾರಿಗೆ ವಾಹನಗಳ ಹೊರತುಪಡಿಸಿ ಬಹುತೇಕ ಎಲ್ಲ ಖಾಸಗಿ ವಾಹನಗಳು ರಸ್ತೆಗಿಳಿತಾ ಇದ್ದಾವೆ. ಅವುಗಳನ್ನು ತಪಾಸಣೆ ಮಾಡೋದು ಅಥವಾ ನಿಲ್ಲಿಸೋದು ಅಥವಾ ನಿರ್ಬಂಧ ಹಾಕೋದು ಪೊಲೀಸರು ಮಾಡ್ತಾ ಇಲ್ಲ ಕಳೆದ ಸೋಮವಾರದಿಂದ. ಸೊ ನಾಳೆ ಇದಕ್ಕೂ ಪರಿಸ್ಥಿತಿ ಭಿನ್ನವಾಗಿರುತ್ತೆ. ಸಾಕಷ್ಟು ಜನ ರಸ್ತೆಗಿಳಿತಾರೆ, ನಿರಾತಂಕವಾಗಿ ಓಡಾಡ್ತಾರೆ. ಅದೆಲ್ಲದರ ಜೊತೆಗೆ ಸಾರಿಗೆ ಬಸ್ಗಳು ಕೂಡ ಇಳಿಯೋದ್ರಿಂದ ಒಂದು ಕಡೆ ಜನಗಳಿಗೆ ಸಮಾಧಾನ ಇದೆ. ಯಾಕಂದರೆ ಇಷ್ಟು ದಿನ ಲಾಕ್ ಆಗಿತ್ತು, ಕೆಲಸ ಕಾರ್ಯಗಳೆಲ್ಲ ನಿಂತು ಹೋಗಿತ್ತು, ದುಡಿಮೆ ಇರಲಿಲ್ಲ. ಸೊ ತಮ್ಮ ಜೀವನವನ್ನು ನಡೆಸಲಿಕ್ಕೂ ಕೂಡ ಕಷ್ಟವಾದಂಥ ಪರಿಸ್ಥಿತಿ ಇತ್ತು. ಇದೀಗ ಸಾರಿಗೆ ಬಸ್ಗಳು ಶುರುವಾಗಿರೋದ್ರಿಂದ ತಮ್ಮ ಕೆಲಸಗಳಿಗೆ ತೆರಳಬಹುದು, ವಹಿವಾಟು ನಡೆಸಬಹುದು, ತಮ್ಮ ದುಡಿಮೆಯನ್ನ ಮಾಡಬಹುದು ಅನ್ನೋ ಸಮಾಧಾನ ಇದೆ. ಅದರ ಜೊತೆಗೆ ದೊಡ್ಡ ಆತಂಕ ಕೂಡ ಇದೆ. ಬಸ್ಗಳನ್ನ ಸ್ಯಾನಿಟೈಸ್ ಮಾಡ್ತಾರೆ, ಬಸ್ಗಳನ್ನ ತೊಳಿತಾರೆ, ವಾಟರ್ ವಾಶ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಆದರೂ ಕೂಡ ಜನರು ತಮ್ಮನ್ನ ಎಚ್ಚೆತ್ಕೊಳ್ಬೇಕಾಗತ್ತೆ, ದೂರ ಇರಬೇಕಾಗತ್ತೆ, ಮಾಸ್ಕನ್ನು ಧರಿಸ್ಬೇಕಾಗತ್ತೆ. ನಿಯಮಗಳನ್ನು ಮೀರಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ಆಪತ್ತು ಕಟ್ಟಿಟ್ಟ ಬುತ್ತಿ. ಸೊ ಈ ಕಾರಣದಿಂದ ಜನ ಯಾವ ರೀತಿ ನಡೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗುತ್ತೆ. 2ನೇ ಅಲೆಯಲ್ಲಿ ನೋಡಿದ್ದೇವೆ, ಸಾಕಷ್ಟು ಸಾವು ನೋವು ಸಂಭವಿಸಿದೆ. ಎಷ್ಟೋ ಜನಗಳು ಆಸ್ಪತ್ರೆಗೆ ಬೆಡ್ ಸಿಗದೆ ಪರದಾಡಿದಂಥ ಪರಿಸ್ಥಿತಿ ನೋಡಿದ್ದೇವೆ. 3ನೇ ಅಲೆ ದಶರಥ್ ನಾಳೆಯಿಂದ ಯಾವ ರೀತಿಯಾಗಿ ಇರುತ್ತೆ ಅಂತ, ಯಾಕೆಂದ್ರೆ ಸವಾಲು ಸರ್ಕಾರಕ್ಕೆ ಇದೆಲ್ಲವೂ ಕೂಡ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ